ಚಿನ್ನದ ನಾಡಿಗೆ ಇದೆಂತಹ ಪರಿಸ್ಥಿತಿ. ಚಿನ್ನದ ನಾಡಿನಲ್ಲಿ ಇವತ್ತು ಪ್ಲಾಸ್ಟಿಕ್ನ ಒಂದು ಬಹುತೇಕ ಭಾಗಗಳಲ್ಲಿ ಪ್ಲಾಸ್ಟಿಕ್ ನೋಡೋಕೆ ಸಿಗ್ತಾ ಇದೆ. ಸ್ನೇಹಿತರೆ ನಮಸ್ಕಾರ. ಕೋಲಾರದಲ್ಲಿ ಬಹುತೇಕ ಭಾಗಗಳಲ್ಲಿ ಇವತ್ತು ನಾವು ನೋಡಿರೋ ಪ್ರಕಾರ ಒಂದು 7-8 ಕಡೆ ಶಾಂಪಲ್ಸ್ನ ಕಲೆಕ್ಟ್ ಮಾಡಿದ್ವಿ. ಏನಿವತ್ತು ಕಸ ಎಲ್ಲ ಕಡೆ ರೋಡ್ ಸೈಡಲ್ಲಿ ಕಸ ಹಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಇದು ಜನಗಳಿಗೆ ಅವೇರ್ನೆಸ್ ಮಾಡಬೇಕು ಅಥವಾ ನಮ್ಮ ನಗರಸಭೆ ಅವೇರ್ನೆಸ್ ಆಗಬೇಕು, ನಮಗೊಂದು ಅರ್ಥ ಆಗ್ತಾ ಇಲ್ಲ. ಎಲ್ಲೆಲ್ಲಿ ಕಸಗಳು ಇದಾವೆ ಅಂತ ಹೇಳ್ತೀನಿ ನೋಡಿ. MG ರೋಡ್ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಏನು ಮಸೀದಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಗಲ್ಲಿನಲ್ಲಿ ಆ ಕಡೆಯಿಂದ ಬಂದರೆ ಒಂದು ಏನು ಇದಿದೆ, ಏನು ಇದು ನಂದಿನಿ ಬೂತು. ಸೊ ಆ ನಂದಿನಿ ಬೂತು ಸೊಂದಿನಲ್ಲಿ ಫುಲ್ ಕಸ ಹಾಕಿದ್ದಾರೆ. ಅದಾದಮೇಲೆ MG ರೋಡ್ ಮೇಲ್ಗಡೆ, ನಾವು MG ರೋಡ್ ಮೇಲ್ಗಡೆ ಹೋದರೆ ಚಂಪಕ್ ಕಾರ್ನರ್ ಇದೆಯಲ್ಲ, ಚಂಪಕ್ ಕಾರ್ನರಿಂದ ಸ್ವಲ್ಪ ಮುಂದೆ ಲೆಫ್ಟ್ಗೆ ಎಲೆ ಮಾರ್ಕೆಟ್ಗೆ ಹೋದರೆ ಅಲ್ಲಿ ಫುಲ್ಲು ಕಸ, ಯಾವಾಗಲೂ ಕಸ ಹಾಕ್ತಾನೆ ಇರ್ತಾರೆ. ಜನ ದಯವಿಟ್ಟು ಎಚ್ಚೆತ್ಕೋಬೇಕು. ನಾವು ತಗೊಂಡೋಗಿ ರಸ್ತೆ ಬದಿನಲ್ಲಿ ಎಸ್ಬಿಟ್ಟು ಹೋದ್ರೆ ಎಷ್ಟೆಷ್ಟೆಲ್ಲ ಅನಾನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಈ ಕಡೆ ನಗರಸಭೆಯನ್ನು ಅವೇರ್ನೆಸ್ ಮಾಡ್ತಾ ಇಲ್ಲ, ಈ ಕಡೆ ಜನಗಳನ್ನು ತಿಳ್ಕೊಳ್ತಾ ಇಲ್ಲ. ಆಮೇಲೆ ಏನಿವತ್ತು ಆ ಟವರ್ ಇಂದ ಇದಕ್ಕೆ ಹೋಗ್ತೀವಿ, ಇಲ್ಲಿ ಗೋಕುಲ್ ಕಾಲೇಜ್ಗೆ ಹೋಗೋ ರೋಡ್, ಆ ರೈಲ್ವೆ ಅಂಡರ್ ಪಾಸ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ರಾಶಿನೇ ಇದೆ ಏನು ಪ್ಲಾಸ್ಟಿಕ್. ಆ ರಾಶಿನ ಏನ್ ಮಾಡ್ತಾರೆ ಅಂದ್ರೆ ಇವರು ಇದು JCB ತಗೊಂಡ್ಬಂದು ಆ JCB ಮುಖಾಂತರ ಅದನ್ನ ಹಂಗೆ ಉಡ್ಡೆ ಮಾಡೋದು. ಮಣ್ಣು ಪ್ಲಸ್ ಪ್ಲಾಸ್ಟಿಕ್ ಎರಡನ್ನೂ ಉಡ್ಡೆ ಮಾಡಿ ಇವತ್ತು ಫುಲ್ ಅಲ್ಲಿ ಕಸದ ರಾಶಿ ಎಲ್ಲ ಬಿಡಿಯೋದು ಚಿನ್ನದ ರಾಶಿಗಳ ತರ ಆಗ್ಬಿಟ್ಟಿದೆ. ಜನ ದಿನನಿತ್ಯ ಅಲ್ಲಿ ಓಡಾಡ್ತಾರೆ, ಬಟ್ ಯಾರು ಅದನ್ನ ಪ್ರಶ್ನೆ ಮಾಡೋರಿಲ್ಲ. ಅದಾದ್ಮೇಲೆ ಏನ್ ನಮ್ಮ KSRTC ಬಸ್ ಸ್ಟ್ಯಾಂಡ್ ಇದೆಯಲ್ಲ, KSRTC ಹಿಂಭಾಗದಲ್ಲಿ ಅಂದ್ರೆ ಈ ಕಾರಂಜಿ ಕಟ್ಟೆಗೆ ಹೋಗೋ ರಸ್ತೆನಲ್ಲಿ ಇದೆ, ಅಲ್ಲಿ ಅಷ್ಟೇ. ಇವ್ರು ನಗರಸಭೆಯವ್ರು ಏನ್ ಮಾಡ್ತಾರೆ ಅಂದ್ರೆ ಇವ್ರು ಯಾರೋ ಜನಗಳು ತಗೊಂಡೋಗಿ ಎಸ್ಬಿಟ್ಟು ಹೋಗ್ತಾರೆ. ಸೊ ಅದನ್ನ ಇವರು JCB ತಗೊಂಡೋಗಿ ಉಡ್ಡೆ ಮಾಡೋದು. ನೀವು ಬೇಕಾದ್ರೆ ಇದು ಥಿಯೇಟರ್ ಹಿಂದ್ಗಡೆ ಗೋಕುಲ್ ಥಿಯೇಟರ್ ಏನೋ ಇತ್ತು ಫಸ್ಟ್, ಅದ್ರ ಪಕ್ಕದಲ್ಲಿ ಆ ಸೊಂದಿನಲ್ಲಿ ಫುಲ್ ನೋಡಿ ಬೇಕಾದ್ರೆ ನೀವು ಫುಲ್ ಕಸದ ರಾಶಿಗಳೇ. ಇವ್ರು ಎತ್ತೋದಕ್ಕೂ ಬಾಧೆ, ಮತ್ತೆ ಜನಗಳಿಗೂ ಇವರು ಪೆನಾಲ್ಟಿ ಹಾಕಿ ಅಥವಾ ಅಲ್ಲೊಂದು ಏನೋ ಕ್ಯಾಮ್ರಾ ಫಿಕ್ಸ್ ಮಾಡಿ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು. ಬಟ್ ಇದು ಯಾವುದೇ ರೀತಿ ಒಂದು ಇದಾಗ್ತಾ ಇಲ್ಲ. ಅದಾದ್ಮೇಲೆ ಟೇಕಲ್ ರಸ್ತೆನಲ್ಲಿ ಬಹುತೇಕ ಭಾಗಗಳಲ್ಲಿ ಕೋಲಾರದಲ್ಲಿ ಏನಾಗ್ತಾ ಇದೆ ಅಂದ್ರೆ ಇವತ್ತು ರಸ್ತೆ ಬದಿನಲ್ಲಿ ಫುಲ್ ಕಸ ಎಸ್ಬಿಟ್ಟು ಹೋಗ್ತಾ ಇದ್ದಾರೆ. ಏನು ನಮ್ಮ ನಗರಸಭೆಯವರು ಒಂದು 4-5 ತಿಂಗಳ ಹಿಂದ್ಗಡೆ ನಾವು ಪ್ಲಾಸ್ಟಿಕ್ ಮುಕ್ತ ಮಾಡ್ತೀವಿ, ಭಾರತದಲ್ಲೇ ನಂಬರ್ 1 ಇದನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದು ಬಹುತೇಕ ಭಾಗಗಳಲ್ಲಿ ಕಾಣ್ತಾ ಇಲ್ಲ. ಶವಯಾತ್ರೆ ಮಾಡಿದ್ರು, ಪ್ಲಾಸ್ಟಿಕ್ ಮುಕ್ತ ಕೋಲಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಬಟ್ ಅದು ನಡೆದಿದ್ಯಾ? ಯಾವುದೇ ಕಾರಣಕ್ಕೂ ಕೋಲಾರದಲ್ಲಿ ಕಸ ವಿಲೇವಾರಿ ಆಗ್ತಾ ಇಲ್ಲ, ಮತ್ತೆ ಪ್ಲಾಸ್ಟಿಕ್ನ ಇವರು ಸ್ಟಾಪ್ ಮಾಡಿಲ್ಲ. ಬಹುತೇಕ ರಸ್ತೆಗಳ ಬದಿನಲ್ಲಿ ಇವತ್ತು ಪೂರ್ತಿ ಪ್ಲಾಸ್ಟಿಕ್ನ ತುಂಬಿಕೊಂಡಿದೆ. ಪ್ರತಿಯೊಬ್ಬರು ಇದ್ರ ಬಗ್ಗೆ ಎಚ್ಚೆತ್ಕೋಬೇಕು, ಕ್ವಶನ್ ಮಾಡೋರಾಗಬೇಕು. ನಮ್ಮ ನಗರ ನಮ್ಮ ಸ್ವಚ್ಛವಾಗಿದ್ರೇನೆ ನಾಳೆ ದಿವಸ ಪ್ರವಾಸಿಗರಾಗ್ಬೋದು ಅಥವಾ ಬೇರೆ ಇದಾಗ್ಬೋದು, ಇದನ್ನೆಲ್ಲ ಮಾಡೋದಕ್ಕಾಗೋದು. ದಯವಿಟ್ಟು ರಸ್ತೆ ಬದಿನಲ್ಲಿ ಪ್ಲಾಸ್ಟಿಕ್ ಎಸೆಯೋದನ್ನ ಬಿಡಿ. ಹಾಗೇನೆ ನಗರಸಭೆಯವರು ಏನು ಅಧ್ಯಕ್ಷರು ಮತ್ತೆ ಕಮಿಷನರ್ ಇದ್ದೀರಾ, ಇದನ್ನೆಲ್ಲ ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಮಾಡಿ. ಎಲ್ಲಿ ಕಸ ಹಾಕ್ತಾ ಇದ್ರು ಅಲ್ಲಿ ಒಂದು 6,000 ಕೊಟ್ಟರೆ ಒಂದು ಕ್ಯಾಮ್ರಾ ಬರುತ್ತೆ. ಸೊ ಆ ಕ್ಯಾಮ್ರಾನ ಅಳವಡಿಸಿ ಯಾರು ಹಾಕ್ತಾ ಇದಾರೆ ಅವ್ರ ಮನೆ ಮುಂದೆ ತಗೊಂಡೋಗಿ ಸುರೀರಿ, ಅವಾಗ ಸರಿ ಹೋಗ್ತಾರೆ. ಇದನ್ನೇ ಮಾಡಿ. ನೀವು ಯಾವುದೋ ವೆಹಿಕಲ್ನ ಇಷ್ಟು ಜನ ಇವರು ಎಂಪ್ಲಾಯೀಸ್ನ ತಗೊಳ್ಳೋದು, ಇಷ್ಟು ಜನ ಇದು ಮಾಡೋದಲ್ಲ. ಈ ಥರದ್ದು ಒಂದು ಅವೇರ್ನೆಸ್ ಮಾಡಿ ಜನಕ್ಕೆ ಒಂದು ಇದು ಬುದ್ಧಿ ಬರುತ್ತೆ. ಇಲ್ಲ ಅಂದ್ರೆ ನೀವು ಎಷ್ಟೇ ಇದು ಮಾಡಿದ್ರು ನೀವು ಬರೀ ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೋಸ್ಕರಾಗಿ ಒಂದು 50 ಜನ 60 ಜನ ಕರ್ಕೊಳ್ಳೋದು, ಶವಯಾತ್ರೆ ಮಾಡೋದು. ನಾವು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡ್ತಾ ಇದೀವಿ, ಈ ಕಡೆ ಏನು ಇದು ಪ್ಲಾಸ್ಟಿಕ್ ಬಂದ್ ಮಾಡ್ತಾ ಇದೀವಿ, ರೋಡ್ ನಾವು ಸ್ವಚ್ಛ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಬಟ್ ಬಹುತೇಕ ಭಾಗಗಳಲ್ಲಿ ಕೋಲಾರದಲ್ಲಿ ಇರ್ತಕ್ಕಂಥ ಬಹುತೇಕ ಭಾಗಗಳಲ್ಲಿ ಇವತ್ತು ಯಾವುದೇ ರೀತಿ ಸ್ವಚ್ಛ